ರೈಟ್ ಸರ್. ನಮಸ್ಕಾರ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ GPT ಸಂಘ ರಾಜ್ಯ ಘಟಕ ಬೆಂಗಳೂರು, ಜಿಲ್ಲಾ ಘಟಕ ಕಲಬುರಗಿ ಕಡೆಯಿಂದ ಇಂದು ರವಿವಾರ ಬೆಳಗ್ಗೆ 10 ಗಂಟೆ ದಿನಾಂಕ 15/3/2026 ಒಂದು ಬೃಹತ್ತಾದ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಮಾವೇಶಕ್ಕೆ ರಾಜ್ಯದ ಪ್ರತಿ ಜಿಲ್ಲೆಯಿಂದ, ಶೈಕ್ಷಣಿಕ ಜಿಲ್ಲೆಯಿಂದ ಬೃಹತ್ ಪ್ರಮಾಣದಲ್ಲಿ ಶಿಕ್ಷಕರು ಆಗಮಿಸಿದ್ದರು. ಸುಮಾರು 3,000 ರಿಂದ 4,000 ಜನ ಶಿಕ್ಷಕರು ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಯಲ್ಲಪ್ಪಗೌಡರು ಮತ್ತು ಇದನ್ನು ಜ್ಯೋತಿ ಬೆಳಗೋದ್ರ ಮೂಲಕ ಶ್ರೀ ನಮೋಶಿ ಸಾಹೇಬರು MLC ಅವರು ಉದ್ಘಾಟನೆಯನ್ನು ಮಾಡಿದರು. ಹಾಗೆ ಈ ವರ್ಷದ 2026-27ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಸುಮಾರು 130 ಜನ ಶಿಕ್ಷಕರಿಗೆ ಉತ್ತಮ ಜಿಲ್ಲಾ ಮಟ್ಟದ ಜಿಲ್ಲಾ ಸರ್ವೋತ್ತಮ ಪ್ರಶಸ್ತಿಯನ್ನು ನೀಡಲಾಯಿತು. ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಶಿಕ್ಷಕ ವೃಂದದವರಿಗೂ, ಪದಾಧಿಕಾರಿಗಳಿಗೂ ಮತ್ತು ಮಾಧ್ಯಮ ಪ್ರತಿನಿಧಿಗಳು ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತು ಬೈಲಾ ತಿದ್ದುಪಡಿಯನ್ನು ಯಾವುದೇ ಅಭ್ಯಂತರ ಇಲ್ಲದೆ ನೆರವೇರಿಸಿದ್ದಕ್ಕಾಗಿ ಎಲ್ಲ ಶಿಕ್ಷಕ ವೃಂದದವರಿಗೂ ಮತ್ತು ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದ. ನಮಸ್ಕಾರ. ನಾನು ಕಲಬುರಗಿ ಜಿಲ್ಲೆಯ ಅಧ್ಯಕ್ಷ ಸೈಯದ್ SJ ಇನಾಮದಾರ್. ದಿನಾಂಕ 15/3/2026 ರವಿವಾರ ಬೆಳಗ್ಗೆಯಂದು ವಿಶ್ವೇಶ್ವರ ಭವನ ಕೋರ್ಟ್ ರಸ್ತೆಯಲ್ಲಿ ವಿಜೃಂಭಣೆಯಾಗಿ ವಿಶೇಷ ಮಹಾಸಭೆ ಮತ್ತು ಬೈಲಾ ತಿದ್ದುಪಡಿ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಯಿಂದ ಸುಮಾರು 3,000 ರಿಂದ 4,000 ಶಿಕ್ಷಕರು ಬಂದಿದ್ದಾರೆ. ಶೈಕ್ಷಣಿಕ ರಂಗದಲ್ಲಿ ಸಾಧನೆ ಮಾಡಿದಂತಹ ಶಿಕ್ಷಕರಿಗೆ ಜಿಲ್ಲಾ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಗುರು ಸರ್ವೋತ್ತಮ ಪ್ರಶಸ್ತಿ ವಿತರಣೆ ಸಮಾರಂಭ ಕೂಡ ಇದೆ. ವಿಶೇಷವಾಗಿ ನಮ್ಮ ಸಂಘದಿಂದ ಕ್ಯಾಲೆಂಡರ್ ಬಿಡುಗಡೆ ಕೂಡ ಇದೆ ಮತ್ತು ಬೈಲಾ ತಿದ್ದುಪಡಿ ಕೂಡ ಇದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದಿಂದ, ಜಿಲ್ಲೆಯಿಂದ ಮತ್ತು ವಿವಿಧ ಜಿಲ್ಲೆಯಿಂದ ಬಂದಂಥ ಎಲ್ಲ GPT ಶಿಕ್ಷಕರಿಗೆ ನಮ್ಮ ಕಲಬುರಗಿ ಜಿಲ್ಲಾ ಸಂಘದ ವತಿಯಿಂದ ತುಂಬ ಧನ್ಯವಾದ ಹೇಳುತ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಶೈಕ್ಷಣಿಕ ರಂಗದಲ್ಲಿ ಹೆಚ್ಚಾಗಿ ಯಾರು ಕೆಲಸ ಮಾಡುತ್ತಾರೆ ಅವರಿಗೆ ಇನ್ನೂ ಕೂಡ ಸರ್ಕಾರದ ವತಿಯಿಂದ ಪ್ರಶಸ್ತಿ ವಿತರಣೆ ಕೂಡ ನಾವು ಇಟ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಜಿಲ್ಲಾ ಸಂಘಕ್ಕೆ ಸೈಟ್ ಅಂದರೆ ಗುರುಭವನ ಕೂಡ ಬೇಡಿಕೆ ಇದೆ. ಈಗಾಗಲೇ ನಗರಾಭಿವೃದ್ಧಿ ಆದಂಥ ಮಜರ್ ಅಲಂ ಖಾನ್ ಸರ್ ಅವರಿಗೂ ಕೂಡ ನಾವು ಮಾತಾಡಿದ್ದೀವಿ. ಅವರು ಕೂಡ ನಮಗೆ ಸ್ಪಂದನೆ ಮಾಡಿ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೇಳಿದ್ದಾರೆ. ಅವರು ಕೂಡ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಧನ್ಯವಾದ ಹೇಳುತ್ತೇವೆ. ಎಲ್ಲವೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಿಕಾ ಮಾಧ್ಯಮದವರು ಮತ್ತೆಲ್ಲ ಬಂದು ನಮ್ಮನ್ನು ಸಹಕರಿಸಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳುತ್ತೇನೆ. ನನ್ನ ಮಾತುಗಳನ್ನು ನಾನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅಧ್ಯಕ್ಷ